ಸ್ನೇಹಿತರೆ ನಮಸ್ಕಾರ. ಎಲ್ರಿಗೂ ಉಮಾಕಾಂತ್ ಗೈಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾರು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಪ್ರೀತಿ ಆರೈಕೆ ಪ್ರೋತ್ಸಾಹವೇ ನನ್ನ ಮುಂದಿನ ವಿಡಿಯೋಗಳಿಗೆ ಶಕ್ತಿ ತುಂಬುತ್ತೆ ಅಂತ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ರುದ್ರಾಕ್ಷ ಅನ್ನೋ ಸಿನಿಮಾದ ಟ್ರೇಲರ್ ರಿವ್ಯೂ ಬಗ್ಗೆ ಮಾತಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ಅದು ಮಾತೇ ಬರ್ತಾ ಇಲ್ಲ. ಬೆಂಕಿ 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 ರಾ 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 ಅನ್ಬೇಕು. ಯಾಕೆ ಗೊತ್ತಾ? ಫಸ್ಟ್ ಆಫ್ ಆಲ್ ಇಡೀ ಟೀಮು, ಒಂದು ಕ್ಯಾಮ್ರಾಮ್ಯಾನಿಂದ ಹಿಡ್ಕೊಂಡು, ಅಸಿಸ್ಟೆಂಟ್ ಹಿಡ್ಕೊಂಡು, DOP ಇಂದ ಹಿಡ್ಕೊಂಡು, ಪ್ರೊಡ್ಯೂಸರಿಂದ ಹಿಡ್ಕೊಂಡು, ಕಲರಿಂಗಿಂದ ಹಿಡ್ಕೊಂಡು, ಎಫೆಕ್ಟ್ಸಿಂದ ಹಿಡ್ಕೊಂಡು, ಆರ್ಟಿಸ್ಟ್ಗಳು, ಡೈರೆಕ್ಟ್ರುಗಳು ಎಲ್ಲರೂ ಹೊಸಬರೇ. ಅದರಲ್ಲಿ AI ಯೂಸ್ ಮಾಡಿದ್ದಾರೆ, ಗ್ರಾಫಿಕ್ಸು ಯೂಸ್ ಮಾಡಿದ್ದಾರೆ. ಜೊತೆಗೆ ಲೊಕೇಶನ್ ಶೂಟಿಂಗ್ಸ್ಗಳು ಹೆಂಗಿದಾವೆ ಅಂದರೆ, ಅದು ಹೆಂಗೆ ತೊಗೊಂಡೋಗಿದ್ದಾರೆ ಬರೀ ಟ್ರೇಲರ್ ಅಂದರೆ, ಒಂದು ಯಾವುದೋ ಪುರಾತನ ಗ್ರಂಥವನ್ನು ಹುಡುಕೊಂಡು ಅಲ್ಲಿ ನಡೀತಾ ಇರೋ ವಾಮಾಚಾರಕ್ಕೂ ಇವರು ಕಾಡಿಗೆ ಹೋಗುವಂಥ ಒಂದು ಕಥೆಯನ್ನು ಇಟ್ಕೊಂಡು ಯಾವ ಲೆವೆಲಿಗೆ ತೊಗೊಂಡೋಗಿದ್ದಾರೆ ಬರೀ ಟ್ರೇಲರಲ್ಲಿ. 5 ನಿಮಿಷ ಇದೆ. ನನಗೇ ವೇಟ್ ಮಾಡ್ತಾ ಇದ್ದೀನಿ. ಈಗ ನೀವು ಏನಾದರೂ ಅಂದ್ಕೊಳ್ಳಿ, ದಯವಿಟ್ಟು ನೋಡಿಬೇಕಾದ್ರೆ ಟ್ರೇಲರ್ ಹೆಂಗಿದೆ ಅಂದರೆ, ಚಾಪ್ಟರ್ 1 ಅಂತ ಬರ್ತಾ ಇದೆ. ಅದು ಮುಂದೆ ಚಾಪ್ಟರ್ಗಳು ಬರ್ತಿರ್ಬೋದು. ಫಸ್ಟ್ ಆಫ್ ಆಲ್ ಡೈರೆಕ್ಟ್ರುಗಳಿಗೆ ಆಮೇಲೆ ಕ್ಯಾಮರಾಮ್ಯಾನ್ಗಳಿಗೆ ಏನು ಎಷ್ಟು ಹೇಳಿದರೂ ಕಡಿಮೆ ಆಗುತ್ತೆ. ನೀವು ನಂಬಲ್ಲ, ಇಡೀ ಟ್ರೇಲರ್ನಲ್ಲಿ ಒಂದೇ ಒಂದು ಇದು ತುಂಬ ಏನು ಬೇಜಾರು ಅನಿಸುತ್ತೆ ಅನ್ನೋ ಸೀನ್ಗಳಿಲ್ಲ. ಅಲ್ಲಿ ಕಾಡು ಮನುಷ್ಯರು ಬರ್ತಾರೆ, ಫಾರೆಸ್ಟ್ ಪೀಪಲಿಂದ ಹಿಡ್ಕೊಂಡು ಎಲ್ಲವೂ. ಒಂದು ಗ್ರಾಫಿಕ್ಸು ಹೆಂಗೆ ತೊಗೊಂಡಿದ್ದಾರೆ ಅಂದರೆ ತುಂಬ ಖುಷಿ ಆಯ್ತು ನನಗೆ. ನಾವು ಒಬ್ಬ ಕನ್ನಡಿಗನಾಗಿ, ಜೊತೆಗೆ ಫಸ್ಟ್ ಆಫ್ ಆಲ್ ಇವತ್ತು ನಮಗೂ ಕನ್ನಡದಲ್ಲಿ ಇಂಥ ಕಥೆಗಳೇ ಬೇಕಾಗಿರೋದು. ಇದರಲ್ಲಿ ಒಂದೇ ಒಂದು ನಿಮ್ಗೆ ಇನ್ನೊಂದು ಹೇಳ್ತೀನಿ ನಾನು ನಿಮಗೆ. ಒಂದು ಹುಡುಗ ಹುಡುಗಿ ಲವ್ ಮ್ಯೂಸಿಕ್ಕು, ಒಂದು ಲವ್ ಟ್ಯೂನ್ ಏನು ಕೇಳಿಸ್ಲಿ, ಪ್ರೀತಿ ಬಗ್ಗೆ ಏನು ಕೇಳಲ್ಲ, ಬರೀ ವಾಮಾಚಾರ ಮಾಟ ಮಂತ್ರದ್ದು. ಅದನ್ನೇ ಎಷ್ಟು ಅದ್ಭುತವಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಅಂದರೆ ಇಲ್ಲ ಟ್ರೇಲರಲ್ಲೇ ಗೊತ್ತಾಯಿತು. ಸಿನಿಮಾ ಬರ್ತಾಯಿದೆ, ಯಾವಾಗ ಬರ್ತಾಯಿದೆ ಅಂತ ಕಾಯ್ತೇನೆ. ಕಂಪ್ಲೀಟ್ ಹೊಸಬ್ರು ಸ್ನೇಹಿತರೆ, ಎಲ್ಲರೂ ಹೊಸಬ್ರು ಸಪೋರ್ಟ್ ಮಾಡಿ ದಯವಿಟ್ಟು. ಯಾಕಂದರೆ ಇವತ್ತು ಚಿತ್ರರಂಗ ಉಳಿದ್ರೆ ಹೊಸಬರಿಂದನೇ ಉಳಿಯೋದು. ನಮ್ಮ ತಾಯನಾಗ ಹೇಳ್ತೀನಿ, ಇದು ಸ್ಟಾರ್ಗಳಿಲ್ಲ ಇಂಥವಕ್ಕೆಲ್ಲ ತಲೆ ಹಾಕೊಳ್ಳಲ್ಲ. ಅವ್ರು ಮಾಡೋದೆಲ್ಲ ಗೊತ್ತಿದೆ ನನಗೆ. ಅದಕ್ಕೆ ದಯವಿಟ್ಟು ಹೇಳ್ತಾ ಇರೋದು. ಟ್ರೇಲರ್ ಅಂತೂ ಅದೇ ಹೇಳ್ತೀನಿ, ನಾನು ಆರಂಭದಲ್ಲಿ ಹೇಳಿದೆ ಬೆಂಕಿ 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 ಅಂತ. ಹಾಗೆ ಇದೆ ಇಡೀ 5 ನಿಮಿಷ. ನಾನು ನೋಡಿದೆ, ನಾನು 2 ಡೇಸ್ ಆಯಿತು. ಅದು ರುದ್ರಾಕ್ಷ ಇಡೀ ಕಥೆಯಲ್ಲಿ ಟ್ರೇಲರ್ ಹೆಂಗಿದೆ ಅಂದರೆ, ಈಗ ಅಂದ್ಕೊಳ್ಳಿ, ಕಾಮನಾಗಿ ನಾವು ನೋಡ್ತಿರ್ತೀವಿ ಟ್ರೇಲರ್ಗಳನ್ನ. ಏನೇನೋ ತೋರಿಸ್ಬಿಟ್ಟು ಮಧ್ಯೆ ಕಾಮಿಡಿ ಇಡ್ತಾರೆ, ಲವ್ ಇಡ್ತಾರೆ, ಜೊತೆಗೆ ಫೈಟ್ಗಳು ಇಡ್ತಾರೆ, ಆಮೇಲೆ ಒಂದು ಸೆಂಟಿಮೆಂಟ್ ತೋರಿಸ್ತಾರೆ, ಕೊನೆಗೆ ಎಂಡ್ ಪಾಯಿಂಟಿಗೆ ಬರ್ತಾರೆ. ಇಷ್ಟೇ ಟ್ರೇಲರ್ಗಳು. ಸೊ ಇದರಲ್ಲಿ ಹಂಗಿಲ್ಲ, ಕಂಪ್ಲೀಟ್ ಚೇಂಜ್. ಸೊ ಎಷ್ಟು ಅದ್ಭುತವಾಗಿ ತೊಗೊಂಡೋಗಿದ್ದಾರೆ ಅಂದರೆ ರೆವಾ ಅನ್ನಿಸ್ತಂತು ನನಗಂತೂ. ನಿಜವಾಗ್ಲೂ ಹೇಳ್ತಾನೆ ಸ್ನೇಹಿತರೆ, ಇಂಥ ಸಿನಿಮಾಗಳೇ ಇವತ್ತು ಹೇಳ್ತೀನಿ, ಹೊಸಬರು ಆದಷ್ಟು ಈ ದೆವ್ವ ಭೂತ ಪೀಡಿ ಪಿಶಾಚಿಗಳಂಥ ಸಿನಿಮಾಗಳನ್ನೇ ಮಾಡಿ. ಹಿಟ್ಟಾಗುತ್ತೋ ಫ್ಲಾಪ್ ಆಗುತ್ತೋ ತಲೆ ಕೆಡಿಸೋಬಿಡಿ. ಯಾಕೆಂದರೆ ನನ್ನ ಪ್ರಕಾರ 90% ಇಂಥ ಸಿನಿಮಾಗಳೇ ಹೋಗೋದು, ಅದ್ಭುತವಾಗಿ ಹೋಗೋದು. ಹೌದಾ? ಇದರಲ್ಲಿ ಎರಡು ಮಾತೇ ಇಲ್ಲ. ಸೊ ಹೀಗಾಗಿ ಟ್ರೇಲರ್ ಅಂತೂ ಅದ್ಭುತವಾಗಿ ಮೂಡಿಬಂದಿದೆ. ಜೊತೆಗೆ ನಟರು ಹೊಸಬರಾದರೂ ಕೂಡ ಎಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿದೆ ಅಂದರೆ ಟ್ರೇಲರಲ್ಲೇ ಗೊತ್ತಾಗುತ್ತೆ. ಕಾಡು ಮನುಷ್ಯರಿಂದ ಹಿಡ್ಕೊಂಡಾಗಿರ್ಬೋದು, ಕೊನೆಗೆ ಹೆಲಿಕಾಪ್ಟರ್ಸ್ಗಳು ಬರ್ತಾಯಿದೆ, ಗ್ರಾಫಿಕ್ಸಲ್ಲಿ ತೊಗೊಂಡಿರೋದಾಗಿರ್ಬೋದು. ಇದು ಅಂತಿಂಥ ಕಥೆಯಲ್ಲ, ಬರೀ ನಾವು ಒಂದು ಸಾಧಾರಣ ಮಟ್ಟದ ಕಥೆಯಲ್ಲ, ಕಂಪ್ಲೀಟ್ ಒಂದು ಇನ್ವೆಸ್ಟಿಗೇಷನ್ಗೆ ಸಂಬಂಧಪಟ್ಟಿರುವಂಥ ಟ್ರೇಲರ್ ಇದೆ ಅದು. ಸೊ ಸಿನಿಮಾನೂ ಕೂಡ ಅಷ್ಟೇ ಅದ್ಭುತವಾಗಿ ಬರುತ್ತೆ. ಇದು ಈ ಟ್ರೇಲರ್ನ ನನ್ನ ಅಭಿಪ್ರಾಯ ಆಗಿತ್ತು ಸ್ನೇಹಿತರೆ. ದಯವಿಟ್ಟು ಯಾರು ಟ್ರೇಲರ್ ನೋಡಿಲ್ವೋ ಆದಷ್ಟು ಬೇಗ ಟ್ರೇಲರ್ ನೋಡಿ. ಜೊತೆ ನಿಮ್ಮ ಅಭಿಪ್ರಾಯಗಳನ್ನ ಹಂಚಿಸಿ. ಸಿನಿಮಾಗೆ ಹೋಗಿ ಕನ್ನಡ ಸಿನಿಮಾಗಳನ್ನ ಥಿಯೇಟರ್ಗಳಲ್ಲಿ ನೋಡಿ ಹೊಸಬರನ್ನ ಬೆಳೆಸಿ ಅಂತ ಹೇಳ್ತಾ ಇರೋದು. ಮತ್ತೊಮ್ಮೆ ಬರ್ತಾ ಇದ್ದೀನಿ. ನಮಸ್ಕಾರ.